Hi guys, welcome back to my YouTube channel that is Sharon's Classes. So ಇವತ್ತಿನ ಅಪ್ಡೇಟ್ ಏನು ಅಂತಂದ್ರೆ ಗುರುವಾರ ಗುರುವಾರ KPSC ಮೀಟಿಂಗ್ ಆಗುತ್ತೆ. ನಮ್ಮ KS ಅಧಿಸೂಚನೆಯ ಕುರಿತು KS 384 ಏನ್ ನೋಟಿಫಿಕೇಶನ್ ಇದೆ ಅದರ ಕುರಿತಾಗಿ ಗುರುವಾರ KPSC ಅಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಸೊ ಅದರ ಕೆಲವೊಂದು ಮಾಹಿತಿಗಳನ್ನ ಹತ್ರ ಇದಾವೆ, ರೈಟ್? ಆ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ. ಸೊ ಫಸ್ಟ್ ಮಾಹಿತಿ ಏನು ಅಂತಂದ್ರೆ ಮೇನ್ಸ್ ಇವ್ಯಾಲ್ಯೂಯೇಷನ್. ಸೊ KS ಪ್ರಿಲಿಮ್ಸ್ ಆಯ್ತು, ಮೇನ್ಸ್ ಎಕ್ಸಾಮ್ ಆಯ್ತು, ಆದ್ರೆ ಮೇನ್ಸ್ ರಿಸಲ್ಟ್ ಬಿಡ್ತಾರಾ, ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದಾವ ಇಲ್ವಾ ಅಂತಕ್ಕಂಥ ಕನ್ಫ್ಯೂಷನ್ ತುಂಬಾ ಜನರ ಹತ್ರ ಇದೆ. ಆದ್ರೆ ಆ ಮೀಟಿಂಗ್ ಇಂದ ಬಂದಿರೋ ಅಪ್ಡೇಟ್ ಏನು ಅಂತಂದ್ರೆ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಇವ್ಯಾಲ್ಯೂಯೇಷನ್ KS ಮೇನ್ಸ್ ಇವ್ಯಾಲ್ಯೂಯೇಷನ್ ನ ಕಂಪ್ಲೀಟ್ ಮಾಡಿದ್ದಾರೆ. ಇವನ್ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಬಟ್ ಕೊನೆ ರಿಸಲ್ಟ್ ಗೆ ತಡೆ ನೀಡಿದ್ದಾರೆ ಹೊರತು ಎಕ್ಸಾಮ್ ಪ್ರೊಸೆಸ್ ಯಾವುದೇ ತಡೆಯನ್ನ ಹೈಕೋರ್ಟ್ ನೀಡಿಲ್ಲ. ಹಾಗಾಗಿ ಮೇನ್ಸ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡಿದ್ದು ಆಯ್ತು, ಜೊತೆಗೆ ಕಂಪ್ಲೀಟ್ ಕೂಡ ಆಯ್ತು. ಸೊ ಇದ್ರ ಕುರಿತಾಗಿ ನಾನು ಮೊದಲೇ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ, ಏನು ಅಂತಂದ್ರೆ ಮೇನ್ಸ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಆದ್ರೆ ಇವಾಗ ರೀಸೆಂಟ್ ಆಗಿ ಅದು ಕಂಪ್ಲೀಟ್ ಕೂಡ ಆಗಿದೆ, ರೈಟ್? ಸೊ ಹಾಗಾದ್ರೆ ರಿಸಲ್ಟ್ ಯಾವಾಗ ಬಿಡ್ತಾರೆ, KS 384 ಮೇನ್ಸ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತಂದ್ರೆ ಇದೇ ನಿಮ್ದು ಅಕ್ಟೋಬರ್ ಲಾಸ್ಟ್ ವೀಕ್ ಅಲ್ಲಿ ಬಿಡಬಹುದು, ಇದೇ ತಿಂಗಳ ಕೊನೆ ವೀಕ್ ಅಲ್ಲಿ. ಸೊ ಅರೌಂಡ್ 25 to 30 ಬಿಡ್ಬೋದು. ಇಲ್ಲ ಅಂತಂದ್ರೆ ಅನದರ್ ಪಾಸಿಬಲ್ ಡೇಟ್ ಏನು ಅಂತಂದ್ರೆ ನವೆಂಬರ್ ಫಸ್ಟ್ ವೀಕ್. ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ರಿಸಲ್ಟ್ ಬಿಡುವಂತ ಸಾಧ್ಯತೆ ಇರುತ್ತೆ. ಬಿಟ್ರೆ ಈ ತಿಂಗಳ ಎಂಡ್ ಅಲ್ಲಿ ಬಿಡಬೇಕು, ಇಲ್ಲ ಅಂತಂದ್ರೆ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ KS 384 ಮೇನ್ಸ್ ರಿಸಲ್ಟ್ ಬಿಡ್ತಾರೆ, ರೈಟ್? ಹಾಗಾದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಯಾವುದು? ಇನ್ನೊಂದು ಹೊಸ ಫ್ರೆಶ್ ಅಪ್ಡೇಟ್ ಏನು ಅಂತಂದ್ರೆ ಇವಾಗ ಆಲ್ರೆಡಿ ಇಂಟರ್ನಲ್ ರಿಸರ್ವೇಶನ್ ಆಗಿದೆ, ನೋಟಿಫಿಕೇಶನ್ ಶುರು ಮಾಡ್ತಾರೆ, ರೈಟ್? ಹಾಗಾದ್ರೆ KS ನೋಟಿಫಿಕೇಶನ್ ಬಿಫೋರ್ ಒಂದು ಕಾಂಟ್ರವರ್ಸಿ ಏನಿತ್ತು ಅಂದ್ರೆ 384 ಜೊತೆಗೆ ಇನ್ನೂ 250ಕ್ಕೂ ಹೆಚ್ಚು ಹುದ್ದೆಗಳನ್ನ ಸೇರಿಸಿ ಏನ್ ಮಾಡ್ರಿ, ಒಟ್ಟು ಹುದ್ದೆಗಳನ್ನ ಬಿಡ್ರಿ ಅಂತ ನೋಟಿಫಿಕೇಶನ್ ಮಾಡ್ರಿ ಅಂತ ಒಂದು ಡಿಮ್ಯಾಂಡ್ ಇತ್ತು. ಬಟ್ ಹಾಗಾಗಿ ಸರ್ಕಾರ ಮಾಡಿಲ್ಲ. ಆದ್ರೆ ಮುಂದಿನ ಅಧಿಸೂಚನೆನ ಯಾವಾಗ ಹೊರಡಿಸ್ತಾರೆ KS ಅಂತಂದ್ರೆ ಇದೇ ಡಿಸೆಂಬರ್ ಲಿ ಹೊರಡಿಸಬೇಕು ಅಂತ ಸರ್ಕಾರದಿಂದ KPSC ಮೇಲೆ ಒತ್ತಡ ಇದೆ ಅನ್ನೋ ಮಾಹಿತಿ ಬಂದಿದೆ. ಅಂದ್ರೆ ಈ ಡಿಸೆಂಬರ್ಗೆ 200ಕ್ಕೂ ಅಧಿಕ ಸಂಖ್ಯೆ ನಿಖರವಾಗಿ ಇನ್ನು ನಿಗದಿ ಆಗಿಲ್ಲ. ಬಿಫೋರ್ ಅಂತ ನೋಡಿದಾಗ 250+ ಪೋಸ್ಟ್ ಅಂತ ಇತ್ತು. ಬಟ್ ಇವಾಗ ಪ್ರೆಸೆಂಟ್ ನೋಡಿದಾಗ ಯಾವುದೇ ಸಂಖ್ಯೆ ನಿಗದಿ ಎಕ್ಸಾಕ್ಟ್ ನಂಬರ್ ನಮ್ಗೆ ಗೊತ್ತಿಲ್ಲ. ಆದ್ರೆ ಡಿಸೆಂಬರ್ ಅಲ್ಲಿ KS ಕುರಿತಾಗಿ ಹೊಸ ಅಧಿಸೂಚನೆ, ನ್ಯೂ ನೋಟಿಫಿಕೇಶನ್ ಆಗುತ್ತೆ. ಮೇನ್ಸ್ ರಿಸಲ್ಟ್ ಬಿಡ್ತಾರೆ, ಇವ್ರಿಗೆ ಇಂಟರ್ವ್ಯೂ ಕನ್ಫರ್ಮ್ ಆಗುತ್ತೆ. ಇದು ಪ್ರೊಸೆಸ್ ಬೇರೆ. ಆದ್ರೆ ಅದರ ಜೊತೆಗೆ ಹೊಸ ನೋಟಿಫಿಕೇಶನ್ ಆಗಿ KS ಅಗೇನ್ ಹೊಸ ನೋಟಿಫಿಕೇಶನ್ ನಿಮ್ಮ ಡಿಸೆಂಬರ್ ಅಲ್ಲಿ ಆಗುತ್ತೆ ಅನ್ನೋ ಸುದ್ದಿ ಬಂದಿರುವಂತದ್ದು. KPSC ಮೀಟಿಂಗ್ ಅಲ್ಲಿ ಇದು ಡಿಸ್ಕಷನ್ ಆಗಿದೆ, ರೈಟ್? ಹಾಗಾದ್ರೆ ಎಕ್ಸಾಮ್ ವಿಷಯಕ್ಕೆ ಬಂದಾಗ ಡಿಸೆಂಬರ್ ಅಲ್ಲಿ ನೋಟಿಫಿಕೇಶನ್ ಅಂತಂದ್ರೆ ಎಕ್ಸಾಮ್ ಖಂಡಿತ ನೆಕ್ಸ್ಟ್ ಇಯರ್ ಇರುತ್ತೆ. KS ಸಂಬಂಧಪಟ್ಟಂಗೆ KS ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಇರುತ್ತೆ ಅಂದ್ರೆ ನೆಕ್ಸ್ಟ್ ಇಯರ್ ಇರುತ್ತೆ. ಆದ್ರೆ ನೋಟಿಫಿಕೇಶನ್ ಮಾತ್ರ ಇದೇ ಡಿಸೆಂಬರ್ ಅಲ್ಲಿ ಇರುತ್ತೆ. ಹಾಗಾಗಿ ಈ ಬಾರಿ KS 384 ಅಲ್ಲಿ ಯಾರು ಪ್ರಿಲಿಮ್ಸ್ ಮಿಸ್ ಮಾಡ್ಕೊಂಡಿದ್ದೀರಿ, ಸೊ ಇವಾಗ ನಿಮ್ಮ ಪ್ರಿಪರೇಷನ್ ಟ್ಯೂನ್ ಅಪ್ ಮಾಡ್ಕೊಳ್ರಿ, ಪ್ರಿಲಿಮ್ಸ್ ಮುಗಿಸ್ಕೊಳ್ರಿ, ಮೇನ್ ಸಿಲೆಬಸ್ ಕೂಡ ಇವಾಗಲೇ ಮುಗಿಸ್ಕೊಳ್ರಿ. ಸಮಯ ತುಂಬಾ ಕಡಿಮೆ ಇದೆ. ಡಿಸೆಂಬರ್ ನೋಟಿಫಿಕೇಶನ್ ಆದ್ರೆ ಡೆಫಿನೆಟ್ಲಿ 2-3 ಮಂತ್ಸ್ ಅಲ್ಲಿ ಅಗೇನ್ ಮತ್ತೆ KS ಪ್ರಿಲಿಮ್ಸ್ ನೋಡಬಹುದು. ಸೊ ಇದು KPSC ಮೀಟಿಂಗ್ ನ ಒಂದು ಅಪ್ಡೇಟ್ ಆಗಿತ್ತು. ಸೊ ಅದರ ಜೊತೆಗೆ ನಿಮ್ಮ ಇಂಡಸ್ಟ್ರಿಯಲ್ ಎಕ್ಸಾಮ್ ಅನ್ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಇದು ಕೂಡ ಒಂದು ಅಪ್ಡೇಟ್. ಇಂಡಸ್ಟ್ರಿಯಲ್ ಆಫೀಸರ್ ಮತ್ತೆ ಲ್ಯಾಂಡ್ ಸರ್ವರ್ ಎಕ್ಸಾಮ್ ಇತ್ತು KPSC ಕಡೆಯಿಂದ, ಅವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು ದಿ ಹೈಕೋರ್ಟ್ ಆರ್ಡರ್. ಇಂಟರ್ನಲ್ ರಿಸರ್ವೇಶನ್ ಪ್ರಕಾರ ಗೌರ್ಮೆಂಟ್ ಆರ್ಡರ್ ಮಾಡಿತ್ತಲ್ಲ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಇವೆಲ್ಲವೂ ಏನು ಅಂತಂದ್ರೆ KPSC ಮೀಟಿಂಗ್ ಅಂತ ಬಂದಿರತಕ್ಕಂತ ಒಂದು ಅಪ್ಡೇಟ್ಗಳು ಆಗಿರ್ತವೆ. ಸೊ ಇದೇ ತರ ಸರ್ಕಾರದಿಂದ ಬರತಕ್ಕಂತ ಅಪ್ಡೇಟ್ ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ಕಾಂಪಿಟೇಟಿವ್ ವಿಡಿಯೋಸ್ ಗಾಗಿ ಸ್ಪೆಷಲೈಸ್ಡ್ ಚಾನಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ ತರ ಮಾಹಿತಿ ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬೆಲ್ ಬಟನ್ ನ ಪ್ರೆಸ್ ಮಾಡ್ರಿ. ಫಸ್ಟ್ ನೋಟಿಫಿಕೇಶನ್ ನೀವು ರಿಸೀವ್ ಮಾಡ್ತೀರಾ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.